ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಚಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾಂ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ವೇದದ ಸಾರ ಇದು. 25 ತತ್ವಗಳ ಬಗೆಗಿನ ಅರಿವು. ಇದನ್ನ ಯಾರಿಗೆ ಕೊಡಬೇಕು, ಯಾರಿಗೆ ಕೊಡಬಾರದು ಅಂತ ಅವರೇ ಹೇಳಿದ್ರು. ಈ ಶಾಸ್ತ್ರವನ್ನು ಓದಲಿಕ್ಕೆ ಒಂದು ಹಂತದ ಪುಣ್ಯ ಬೇಕು, ಈ ಶಾಸ್ತ್ರವನ್ನ ಕೇಳಲಿಕ್ಕೂ ಒಂದು ಹಂತದ ಪುಣ್ಯ ಬೇಕು ಅಂದ್ರು. ಇದನ್ನ ನಾವು ನಿನ್ನೆ ನೋಡಿದ್ದೀವಿ. ಅನ್ಯಥೈವ ಪ್ರವೃತ್ತಾಃ ಸ್ವಾಹ ಸ್ವಾಹಾಕಾರ ಸ್ವಧಾಕಾರ ಓಂಕಾರ ವಷಟ್ಕಾರೈಃ ಋಷಿಕೋಟಿ ಸಹಸ್ರಾಣಿ ಅನಂತಾನಿ ಇಷ್ಟಾನಿಷ್ಟೇನ ಕೃತೇನ ಕರ್ಮಣ. ಇನ್ನು ಪಾಪವಿಲ್ಲದವರು, ಸ್ವಲ್ಪ ಹೆಚ್ಚು ಪುಣ್ಯ ಇರುವವರು, ಸಾವಿರಾರು ಜನ ಋಷಿಗಳು, ಕೋಟ್ಯಂತರ ಜನ ಋಷಿಗಳು ತಪಸ್ ಮಾಡ್ತಾ ಇದ್ದಾರೆ. ಅವರು ಇಷ್ಟದಲ್ಲಿ ತೊಡಗಿದ್ದಾರೆ, ಅನಿಷ್ಟದಿಂದ ಹಿಂದೆ ಸರಿದಿದ್ದಾರೆ. ಆದರೆ ಕೆಲವರಿದ್ದಾರೆ, ದೇವತೆಗಳು, ದಾನವರು, ಅಸುರರು, ಪಿಶಾಚರು, ಭೂತರು, ರಾಕ್ಷಸರು, ವಿದ್ಯಾಧರರು, ಗಂಧರ್ವರು, ಯಕ್ಷರು, ನಾಗರು, ಕಿನ್ನರರು ಮೊದಲಾದವರು ಕೆಲವರು ಅಜ್ಞಾನ ಪಥಮಾಶ್ರಿತಾಃ, ಅಜ್ಞಾನದ ದಾರಿಯಲ್ಲಿ ಇರುವವರು, ಅಜ್ಞಾನದಲ್ಲಿಯೇ ತೊಡಗಿದವರು. ಇವರು ದೇವ ಅಂತ ಹೇಳೋದು ಯಾರನ್ನ? ದೀನತ್ವಾದ್ ದೇವನಾಮಾನಃ. ಬ್ರಹ್ಮ, ರುದ್ರ ಅಂತ ಹೇಳುವ ಹೆಸರಿನ ದೇವತೆಗಳು ಬೇರೆ ಇದ್ದಾರೆ. ದೇವರಿಗೆ ಅರ್ಪಣೆ ಮಾಡದ ಕರ್ಮವನ್ನು ಸ್ವೀಕಾರ ಮಾಡುವವರಿದ್ದಾರೆ, ಅವರು ದೇವತೆಗಳು ಅಂತ. ಇಲ್ಲಿ ಅಜ್ಞಾನದ ದಾರಿಯನ್ನ ತುಳಿದ ದೇವತೆಗಳು ಅಂತ ಇದ್ದೆ. ಅಜ್ಞಾನದ ದಾರಿಯನ್ನ ತುಳಿದ ದೇವತೆಗಳು ಅಂತಂದ್ರೆ ಏನರ್ಥ? ದೇವತೆಗಳಲ್ಲಿಯೂ ಇಬ್ಬರಿದ್ದಾರೆ ಅಂತ. ಒಂದು ದೇವರ ಪರಿವಾರ ಆಗಿರುವವರು, ಅವರೊಬ್ಬರಿದ್ದಾರೆ. ಇನ್ನೊಬ್ರು ದೇವತೆಗಳ ಪರಿವಾರ ಅಲ್ಲ, ಹೆಸರು ಮಾತ್ರ ಆಗಿದೆ. ಅವರು ಏನ್ ಮಾಡ್ತಾರೆ ಅಂದ್ರೆ, ದೇವರಿಗೆ ಅರ್ಪಿಸದ ಕರ್ಮವನ್ನ ಅವರು ಸ್ವೀಕಾರ ಮಾಡ್ತಾರೆ. ಅಂತಹ ಅಸುರ ದೇವತೆಗಳಿದ್ದಾರೆ. ಅಲ್ಲ, ಅಸುರರೇ. ದೇವತೆಗಳ ಹೆಸರಿದೆ ಅವರಿಗೆ. ಬಹಳ ಮತ್ತಿನ್ನೊಮ್ಮೆ ಈ ಪ್ರಮೇಯವನ್ನ ನೆನಪಿಟ್ಟುಕೊಳ್ಳಿ. ದೇವತೆಗಳು ಇಬ್ಬರಿದ್ದಾರೆ. ದೇವರ ಹತ್ತಿರ ಇದ್ದು ತತ್ವವನ್ನ ಅಭಿಮಾನಿಸ್ತಾ ಭಕ್ತರಾದವರು, ದೇವರ ಸೇವೆಯನ್ನ ಮಾಡುವ ದೇವತೆಗಳು, ವೇದದಲ್ಲಿ ಪ್ರತಿಪಾದ್ಯರಾದ ಇಂದ್ರ, ಯಮ, ವರುಣ, ಕುಬೇರ, ಬ್ರಹ್ಮ ಮೊದಲಾದ ದೇವತೆಗಳು. ಅದೇ ಹೆಸರಿನ ದೈತ್ಯರಿದ್ದಾರೆ, ಅವರನ್ನು ದೇವತೆಗಳು ಅಂತ ಶಾಸ್ತ್ರ ಕರೆಯುತ್ತೆ. ದೇವತ್ವಾತ್
ದೀನತ್ವ ದೇವನಾಮಾನಃ ಅಂತ ಅವ್ರದ್ದು ಒಂದು ಗ್ರೂಪ್ ಇದೆ. ಅದರಿಂದಾಗಿ ಕನ್ಫ್ಯೂಷನ್ ಮಾಡ್ಕೋಬೇಡಿ, ದೇವತೆಗಳಿಬ್ಬರಿದ್ದಾರೆ ಅಂದ್ರು. ಹೀಗಾಗಿ ಅಜ್ಞಾನದ ದಾರಿಯಲ್ಲಿರುವ ದೇವತೆಗಳು ಅಂತಂದ್ರೆ ಇವರು. ಗೀತಾ ತಾತ್ಪರ್ಯದಲ್ಲಿ ಮತ್ತೆ ಗೀತಾ ಭಾಷ್ಯದಲ್ಲಿ ಈ ಸೂಕ್ಷ್ಮ ಪ್ರಮೇಯವನ್ನ ಮಧ್ವಾಚಾರ್ಯರು ಹೇಳಿದ್ದಾರೆ. ದೇವರಿಗೆ ಅರ್ಪಿಸಿದರೇನೆ ಖುಷಿಯಾಗೋದು. ನಾವು ಕರ್ಮವನ್ನ ಮಾಡುತ್ತೇವೆ, ಯಜ್ಞಾದಿ ಕರ್ಮವನ್ನ ಮಾಡುತ್ತೇವೆ, ದೇವರಿಗೆ ಅರ್ಪಿಸುವುದಿಲ್ಲ. ಆಗ ನೀವು ದೇವರಿಗೆ ಅರ್ಪಿಸದಿದ್ದರೆ ಅದನ್ನ ಸ್ವೀಕಾರ ಮಾಡುವ ದೇವತೆಗಳು ಬೇರೆ ಇದ್ದಾರೆ. ಹೀಗೆ ದೇವತೆಗಳು ಇಬ್ಬರಿದ್ದಾರೆ ಅಂತ ಹೇಳಿ ಎರಡು ತರಹದವರು, ಇಬ್ರು ಅಂದ್ರೆ ಎರಡು ಟೈಪ್. ಅದು ಶಾಸ್ತ್ರದ ಆಳಕ್ಕೆ ಹೋದವರಿಗೆ ಗೊತ್ತಾಗತ್ತೆ. ಅದಕ್ಕೇನು ಹೇಳಿದ್ರು? ದೇವರಿಗೆ ಅರ್ಪಣೆ ಮಾಡಿ ಎಂದ್ರು. ದೇವರಿಗೆ ಅರ್ಪಣೆ ಮಾಡುವಾಗ ಮುಖ್ಯ ಪ್ರಾಣನ ಪ್ರತೀಕದಲ್ಲಿ ಅರ್ಪಣೆ ಮಾಡಿ ಎಂದ್ರು. ಹೀಗಾಗಿ ಇಲ್ಲಿ ಇರುವವರೆಲ್ಲ ಅವರು. ಅಸಕೃತ ಅಜ್ಞಾನಾತ್ ಸ್ಥಾವರ ತಿರ್ಯಗ್ಯೋನಿಷು ಏವ ಉಪಪದ್ಯಂತೆ ವರ್ಷಕೋಟಿ ಸಹಸ್ರಾಣಿ ಅನೇಕಾನಿ. ಈ ದೈತ್ಯರು, ಕಿನ್ನರರು ಮೊದಲಾದವರು, ದೇವರ ಭಕ್ತರಲ್ಲದವರು ಯಾರಿದ್ದಾರೆ ಅವರು ಸಾವಿರಾರು ವರ್ಷಗಳ ಕಾಲ ತಿರ್ಯಗ್ಯೋನಿಯಲ್ಲಿಯೇ ಇರ್ತಾರೆ. ಕಥಂಚಿತ್ ಕಸ್ಯಚಿತ್ ಧರ್ಮ ಬುದ್ಧಿರಪಿ ಸ್ಯಾತ್. ಕೆಲವೊಮ್ಮೆ ಏನಾಗತ್ತೆ, ಆ ಒಂದು ಕೆಟ್ಟ ಗ್ರೂಪಿನಲ್ಲಿಯೂ ಕೂಡ ಯಾರಿಗೋ ಒಬ್ಬನಿಗೆ ಒಳ್ಳೆ ಬುದ್ಧಿ ಬರಬಹುದು, ಅವನಿಗೆ ಮೋಕ್ಷವನ್ನು ಪಡೆಯಬೇಕು ಅನ್ನುವ ಬುದ್ಧಿ ಬರುತ್ತೆ. ತೇಪಿ ಅಪವರ್ಗೇಣೈವ ಸುಖ ಕಾಮಾಹ ಪ್ರತಿಕೂಲಾಹ ದುಃಖ ನಿವರ್ತನಮೇವ ಕುರುವಂತಹ ಭಾವೋತ್ಪಾದಕಂ ತ್ರೈಲೋಕ್ಯಾತ್ ಅನ್ಯದಪಶ್ಯಂತಹ ನಿಸ್ಸರಣಂ ತ್ರೈಲೋಕ್ಯಮೇವ ಅಗಾಧಂ ಪ್ರಪತಂತಿ. ಯಾರು ದೇವರಿಗೆ ವಿರುದ್ಧವಾದ ದಿಕ್ಕಿನಲ್ಲಿ ಹೋಗ್ತಾರೆ ಅವರು ಎತ್ತರಕ್ಕೆ ಏರುವುದು ಸಾಧ್ಯವಿಲ್ಲ. ಅದರಿಂದಾಗಿ ದೇವರ ದಾರಿಯನ್ನು ತಿಳಿಯಬೇಕಾದರೆ ಒಂದೇ ಗುರಿ. ತದ್ವದಾಸುರೆ ಲೌಕಿಕೇಶ್ವಪಿ ದರ್ಶನೇಶು ಪರಂ ವೇದ ಪ್ರಾಮಾಣ್ಯಂ. ದರ್ಶನಗಳು ಅಂದರೆ ಯಾವುದೇ ದರ್ಶನಗಳು, ಸಾಂಖ್ಯ ದರ್ಶನ, ಚಾರ್ವಾಕ, ಬೌದ್ಧ, ಯಾವುದೇ ದರ್ಶನ ಇದು ಯೋಗ್ಯವಾಗಿದೆ ಅಂತ ಹೇಗೆ ತೀರ್ಮಾನ ಮಾಡಬೇಕು ಅಂದರೆ ವೇದ ಪ್ರಾಮಾಣ್ಯ ದರ್ಶನಾತ್. ವೇದ ಪ್ರಾಮಾಣ್ಯವನ್ನು ಹೇಗೆ ಸ್ವೀಕಾರ ಮಾಡಿವೆ ಅನ್ನೋದ್ರ ಮೇಲೆ ನಾವೇನ್ ಮಾಡಬೇಕು, ಆ ದರ್ಶನಗಳ ಯೋಗ್ಯತೆಯನ್ನು ಅಳೆಯಬೇಕು. ತೇ ಚಾಪಿ ದುಃಖ ಸಂಸಾರ ವರ್ತಕ ಏವಂ ಕುರುವಂತಹ ಕುತಯೇವ ವೇದಾರ್ಥಂ ಯಜ್ಞಃ, ಯಜ್ಞಾರ್ಥಂ ಸ್ವರ್ಗಃ, ಸ್ವರ್ಗಃ ಸುಖಾರ್ಥಂ, ಸುಖಂಚ ಮೋಹಾಯತನಂ, ಇಷ್ಟಂ ಮೋಹಪ್ರಭವಂ ಜನ್ಮ. ಯಾರಿಗೆ ಈ ದಾರಿ ಇರೋದಿಲ್ಲ ಅವ್ರು ಏನ್ ಮಾಡ್ತಾರೆ? ವೇದ ಇರೋದು ಯಾಕೆ? ಯಜ್ಞಕ್ಕಾಗಿ ಅಂತಾರವರು. ವೇದ ಇರೋದೇ ಯಜ್ಞ ಮಾಡ್ಲಿಕ್ಕಷ್ಟೇ, ಸ್ವಂತದ ಉದ್ಧಾರ ಅವುಗಳೆಲ್ಲ ಏನಿಲ್ಲ. ಲೋಕದಲ್ಲಿ ಏನೋ ಒಂದು ಒಳ್ಳೆಯದಾಗಲಿಕ್ಕೆ ನಮಗೆ ಏನು ಬೇಕೋ ಅದನ್ನು ಪಡ್ಕೊಳ್ಳಿಕ್ಕೆ ಯಜ್ಞ ಮಾಡಬೇಕು. ಆ ಯಜ್ಞವನ್ನ ಏನಾರೊಂದು ಮಾಡಬೇಕಲ್ಲ, ಅದಕ್ಕೆ ವೇದ ಇರೋದು ಅಂತಾರವರು. ಅವರ ಪ್ರಕಾರ ವೇದ ಇರೋದು ಯಾಕೆ? ಯಜ್ಞ ಮಾಡಲಿಕ್ಕೆ. ಯಜ್ಞ ಇರೋದು ಸ್ವರ್ಗಕ್ಕಾಗಿ. ಯಜ್ಞ ಮಾಡಿದ್ರೆ ಸ್ವರ್ಗ ಸಿಗತ್ತೆ, ಇದು ಮೀಮಾಂಸಕರ ಅಭಿಪ್ರಾಯ. ಮೀಮಾಂಸಕರು ಪ್ರತಿಯೊಂದನ್ನು ಪುಣ್ಯ ಪಾಪಗಳ ಅಳತೆಯಲ್ಲಿ ಇಡ್ತಾರೆ.
ಹಾರಿದ್ರೆ ಪುಣ್ಯ, ಇದ್ರೆ ಪುಣ್ಯ, ಕೂತ್ರೆ ಪುಣ್ಯ, ನಿಂತ್ರೆ ಪುಣ್ಯ ಅಂತ. ಆ ಮೀಮಾಂಸಕರ ಪ್ರಭಾವ ನಮ್ಮ ಮೇಲೆ ಎಷ್ಟು ಗಾಢವಾಗಿ ಆಗಿದೆ ಅಂದರೆ ಅದರಿಂದ ಆಚೆ ಬರಲಿಕ್ಕೆ ನಾವು ಒಪ್ತಾ ಇಲ್ಲ. ಇದು ಮಾಡಿದ್ರೆ ಪುಣ್ಯ, ಇದು ಮಾಡಿದ್ರೆ ಪಾಪ, ಇದು ಮಾಡಿದ್ರೆ ಪುಣ್ಯ, ಇದು ಮಾಡಿದ್ರೆ ಪಾಪ ಅಂತ ಈ ತರಹ ಹೋಗಿಬಿಟ್ಟಿದೆ. ಪ್ರವಚನ ಕೇಳಬೇಕು ಯಾಕೆ ಅಂದರೆ ಪುಣ್ಯ ಬರುತ್ತೆ ಅಂತ. ನೀವು ಏನೋ ಒಂದು ಜ್ಞಾನದ ಆನಂದವನ್ನು ಅನುಭವಿಸಿ ಶಾಶ್ವತವಾದ ಆನಂದದತ್ತ ಹೋಗ್ತೇವೆ ಅಂತಲ್ಲ ಪ್ರವಚನ ಕೇಳೋದು, ಪುಣ್ಯ ಬರುತ್ತೆ ಅಂತ. ನಮ್ಮ ಮೆಂಟಾಲಿಟಿ ಹಾಗೆ ಬಂದ್ಬಿಟ್ಟಿದೆ. ಯಾಕೆ ಅಂದರೆ ನಮಗೆ ಮೀಮಾಂಸಾದ ಇನ್ಫ್ಲೂಯೆನ್ಸ್. ಆ ಮೀಮಾಂಸಕರ ಭಾವವನ್ನ ಶಾಸ್ತ್ರ ಬೈದಿದೆ ಅನ್ನೋದು ನಮಗೆ ಗೊತ್ತಿಲ್ಲ. ನೀವು ಜ್ಞಾನದಿಂದ ಆನಂದವನ್ನು ಪಡೆದರ ಅದು ಮೊದಲನೆಯ ಹೆಜ್ಜೆ. ಜ್ಞಾನದಿಂದ ನೀವು ಪಡೆಯುವ ಆನಂದ ಏನಿದೆ ಅದು ಮೊದಲ ಹೆಜ್ಜೆ. ಆದರೆ ಮೀಮಾಂಸಕರು ಹೇಗೆ ನೋಡ್ತಾರೆ ಅಂದರೆ ವೇದಕ್ಕಾಗಿ ಯಜ್ಞ ಇರೋದು ವೇದ, ಯಜ್ಞಕ್ಕಾಗಿ ವೇದ ಇದೆ. ನಿಮಗೆ ಒಂದು ಶಾಕಿಂಗ್ ನ್ಯೂಸ್ ಹೇಳ್ತೇನೆ. ಮೀಮಾಂಸಕರು ಅವರ ಪ್ರಕಾರ ದೇವರಿಲ್ಲ, ವೇದ ಒಪ್ತಾರೆ, ದೇವರನ್ನೊಪ್ಪಲ್ಲ. ಅವ್ರಿಗೆ ಶಬ್ದವೇ ದೇವತೆ. ದೇವತೆ ಯಾರು ಅಂದರೆ ಶಬ್ದ. ಇಂದ್ರಾಯ ನಮಃ ಅಥವಾ ಇಂದ್ರಾಯ ಸ್ವಾಹ ಅಂತನ್ನುವ ಶಬ್ದ ನಮಗೆ ಬೇಕಾದದ್ದನ್ನ ಕೊಡತ್ತೆ ಅಂತ ನಂಬುತ್ತಾರವರು. ನಾವು ಮಡಿ ಮಾಡಿ ಓದ್ತಾ ಇರೋದು ಯಾವುದು ಗೊತ್ತಾ? ಇವರ ಬಗೆಗಿನ ಚಿಂತನೆಯನ್ನ, ಇವರ ಖಂಡನೆ ಮಂಡನೆಗಳನ್ನ. ಮಡಿಯಲ್ಲಿ ನಾವು ಓದ್ತಾ ಇರೋದು ಯಾವುದನ್ನ? ಶಾಸ್ತ್ರ ಓದ್ತಾ ಇದ್ದೇವೆ ಅಂತ ಯಾವುದನ್ನು ಓದ್ತಾ ಇದ್ದೇವೆ? ವೇದ ಅಲ್ಲ, ಮಹಾಭಾರತ ಅಲ್ಲ, ಬ್ರಾಹ್ಮಣಾರಣ್ಯಕಗಳನ್ನ ಅಲ್ಲ. ನಾವು ಓದ್ತಾ ಇರೋದು ಯಾವುದನ್ನ? ಈ ಮೀಮಾಂಸಕರ ಖಂಡನೆ ಮಂಡನೆಗಳನ್ನ, ತಾರ್ಕಿಕರ ಖಂಡನೆ ಮಂಡನೆಗಳನ್ನ ನಾವು ಓದ್ತಾ ಇರೋದು. ಇರ್ಲಿ, ಯಜ್ಞ ಇರೋದು ಯಾಕೆ? ಸ್ವರ್ಗಕ್ಕಾಗಿ. ಸ್ವರ್ಗ ಇರೋದು ಯಾಕೆ? ಸುಖಕ್ಕಾಗಿ. ಸುಖ ಅಂದ್ರೆ ಏನು? ಮೋಹಾಯತನ. ನಾನು ನನ್ನದು ಅಂತನ್ನುವ ಮೋಹದಲ್ಲಿ ಕೆಡುವುದೇ ಸುಖ. ಒಂದು ಇದು ನನ್ನದು ಅನ್ನುವ ಭಾವ ಸುಖವನ್ನು ಕೊಡುತ್ತೆ. ನನ್ನದು ಅನ್ನುವ ಭಾವ ಸುಖವನ್ನು ಕೊಡುತ್ತೆ. ಹೇಗೆ? ತಚ್ಚ ಸುಖ ದುಃಖ ಹೈತುಕ ಮೋಹ ಪ್ರಭವಂ ಜನ್ಮ. ಅದರಿಂದಾಗಿ ನನ್ನದು ಅಂತನ್ನುವ ಭಾವನೆ ನನ್ನದಲ್ಲದರ ಮೇಲೆ ಬಂದ್ರೆ ಅದು ಅಯಥಾರ್ಥ ಜ್ಞಾನ. ಆ ಅಯಥಾರ್ಥ ಜ್ಞಾನ ನಮ್ಮನ್ನ ಮತ್ತೆ ಹುಟ್ಟಿನ ಕಡೆಗೆ ಒಯ್ಯುತ್ತೆ. ತಥೈವ ಚಾಪಿ ನಿಧನಂ. ಅದೇ ಭಾವನೆಯಲ್ಲಿ ಮತ್ತೆ ಸಾಯುತ್ತೇವೆ, ಮತ್ತೆ ಹುಟ್ಟುತ್ತೇವೆ. ಇದು ಆಗಿರುವಂತಹ ಕ್ರಮ. ತಚ್ಚಾಪಿ ದುಃಖ ಹೈತುಕರತಂ ತಸ್ಮಾನ್ ಮಂತ್ರಗ್ರಾಮೋ ದುಃಖಸ್ಯ ಪರಸ್ಪರಂ ಹೇತು. ಈ ಹಿನ್ನೆಲೆಯಲ್ಲಿ ನಾವೇನು ವೇದವನ್ನ ಹೇಳಿಕೊಂಡು ಕರ್ಮ ಮಾಡ್ತೇವೆ ಅದರಿಂದ ದುಃಖ ಆಗುತ್ತೆ. ದುಃಖವನ್ನು ನೀಗಿಸಬೇಕು ಅಂತ ಹೇಳಿ ವೇದವನ್ನು ಆಶ್ರಯಿಸ್ತೇವೆ, ಅದರಿಂದ ದುಃಖವೇ ವಿನಃ ಸುಖವಿಲ್ಲ. ಇದು ನಮ್ಮ ಸಮಸ್ಯೆ. ತಸ್ಮಾತ್ ಉಪಶಮರುಚಯ ಸಮುದ್ರೌಘಮುತ್ತಿಷ್ಠಂತಹ ಹಿತ್ವಾ ಸರ್ವವೇದಾನುಪಶಮ ಶಾಸ್ತ್ರೇಚು ಪ್ರಯುಜ್ಯಂತೆ. ಅದರಿಂದಾಗಿ ಉಪಶಮ ರುಚಯ, ಇಷ್ಟು ಸಾಕು ಅಂತ ಅನ್ನಿಸುತ್ತೆ. ಇದು ಗೊತ್ತಿರುವವರಿಗೆ. ಸಮುದ್ರವನ್ನ ದಾಟಬೇಕು ಅಂತ ಹೇಳಿ ಬಯಸ್ತಾರೆ.
ಎಲ್ಲ ವೇದಗಳನ್ನ ಕಾಮನೆಯಿಂದ ಗ್ರಹಿಸೋದನ್ನು ಬಿಡುತ್ತಾರೆ. ಬಯಸಿ ಈ ಬಯಕೆ ಈಡೇರಬೇಕು ಅಂತ ಹೇಳಿ ನಾನು ವೇದವನ್ನ ಆಶ್ರಯಿಸ್ತೇನೆ ಅಂತ ಅನ್ನಲ್ಲ. ವೇದ ಇರೋದು ಯಾಕೆ? ನಮ್ಮ ಒಳಗಿನ ಉದ್ಧಾರಕ್ಕಾಗಿ, ನಮ್ಮ ಬಯಕೆಯ ಈಡೇರಿಕೆಗಾಗಿ ಅಲ್ಲ. ಅಂದ್ರೆ ಹೊರಗಿನ ಬಯಕೆಯ ಈಡೇರಿಕೆಗಾಗಿ ಅಲ್ಲ. ಒಳ್ಳೆ ಮನೆ, ಒಳ್ಳೆ ಕುಟುಂಬ, ಒಳ್ಳೆ ಪಶು, ಧಾನ್ಯ ಸಮೃದ್ಧಿ, ಧನ ಸಮೃದ್ಧಿ, ಆಹಾರ ಸಮೃದ್ಧಿ ಅವುಗಳೆಲ್ಲ ಅಲ್ಲ. ತದಭ್ಯಾಸಾಚ್ಚ ಶಾಸ್ತ್ರಸ್ಯ ದುಃಖ ಮಾರ್ಗಾವಚ್ಛೇದಂ ಕುರುವಂತಿ. ಅದಕ್ಕಾಗಿ ಶಾಸ್ತ್ರದಲ್ಲಿ ವೈರಾಗ್ಯದಿಂದ ಪ್ರವೃತ್ತರಾಗಿ, ವೈರಾಗ್ಯ ಅಂದ್ರೆ ಎಲ್ಲ ಬಿಟ್ಟು ಹೋಗೋದು ಅಂತ ಅರ್ಥ ಇಲ್ವಲ್ಲ. ಯಥಾರ್ಥವಾದ ಅರಿವನ್ನೇ ವೈರಾಗ್ಯ ಅಂತನ್ನೋದು. ಯಥಾರ್ಥವಾದ ಜ್ಞಾನಕ್ಕಾಗಿ ಶಾಸ್ತ್ರವನ್ನ ಆಶ್ರಯಿಸಿ ದುಃಖದ ದಾರಿಯನ್ನ ನೀಗಿಕೊಳ್ತಾರೆ. ಅಂದ್ರೆ ದುಃಖವನ್ನ ಪರಿಹಾರ ಮಾಡಿಕೊಳ್ಳಿಕ್ಕೆ ಹೊರಡುತ್ತಾರೆ. ಸ್ವಾತ್ಮನಿ ಏಕತ್ವೇವಾವತಿಷ್ಠಂತೆ ಶೀತೀಭೂತ ಅಮೃತ ಪ್ರಾಪ್ತಾಃ. ದೇವರ ದಾರಿಯಲ್ಲಿ ನಡೆದವರು ತನ್ನ ಒಳಗಡೆ ಇರುವ ದೇವರಿಂದ ಆನಂದವನ್ನು ಹೊಂದುತ್ತಾರೆ. ಏವಮಾಹ ತೇಷಾಂ ಶಾಸ್ತ್ರಾಭ್ಯಾಸಾತ್ ದುಃಖ ಸ್ರೋತಃ ನಿವರ್ತತೆ. ಮೊದಲು ಶಾಸ್ತ್ರದ ಅಭ್ಯಾಸದಿಂದ ಏನಾಗತ್ತೆ ಅಂದ್ರೆ ಈ ದುಃಖ ಅನ್ನೋದು ಕೊಡ್ತಾ ಇದ್ದಾನೆ ಅಥವಾ ಈ ದುಃಖ ಉಂಟಾಗ್ತಾ ಇದೆ, ಇದಕ್ಕೆ ನಾನೇ ಕಾರಣ ಅನ್ನುವ ಜ್ಞಾನ. ಶಾಸ್ತ್ರಾಭ್ಯಾಸ ಮಾಡುತ್ತಿದ್ದ ಹಾಗೇನೆ ಈಗ ದುಃಖ ನನಗಾಗ್ತಾ ಇದೆ, ಇದಕ್ಕೆ ಕಾರಣ ಅಜ್ಞಾನ. ಆ ಜ್ಞಾನದಿಂದ ಪರಿಹಾರ ಆಗಬೇಕು. ಜ್ಞಾನದಿಂದ ಪರಿಹಾರ ಆಗಬೇಕಾದ್ರೆ ನಾವು ಹೀಗಿರ್ಬೇಕು. ಅಜ್ಞಾನವನ್ನ ಈ ರೀತಿ ತೆಗೆದುಕೊಳ್ಬೇಕು. ಇವೆಲ್ಲ ನಮಗೆ ಗೊತ್ತಾಗುತ್ತೆ. ಅದಕ್ಕೆ ಹೇಳಿದ್ದು ಶಾಸ್ತ್ರಾಭ್ಯಾಸದಿಂದ ದುಃಖದ ಮೂಲದ ಬಗ್ಗೆ ತಿಳಿಯುತ್ತೆ. ತಿಳಿದ ಮೇಲೆ ಶಾಂತಿ ಅನ್ನೋದು 3 ಅರ್ಥದಲ್ಲಿ ಇದೆ. ಮೊದಲನೆಯದ್ದು ಮನಸ್ಸಮಾಧಾನ, ಕಷ್ಟ ಇದೆ ಇರಲಿ ಅಂತನ್ನುವ ಭಾವನೆ. ಎರಡನೆಯದ್ದು ಶಾಂತಿ ಅಂತ ಹೇಳಿದ್ರೆ ದೇವರಲ್ಲಿ ಭಕ್ತಿ, ಶಮೋ ಮನ್ನಿಷ್ಠತಾ ಬುದ್ಧೇಹೆ ಅಂತ. ಮೂರನೆಯದ್ದು ಶಾಂತಿ ಅಂತಂದ್ರೆ ಆನಂದ. ಹೀಗಾಗಿ ಮನಸ್ಸಮಾಧಾನ ಶಾಸ್ತ್ರಾಭ್ಯಾಸದಿಂದ, ದೇವರಲ್ಲಿ ಉತ್ಕಟವಾದ ಭಕ್ತಿಯಿಂದ ಆನಂದ. ಹೀಗಾಗಿ ಇದೇ ದುಃಖದ ಅಂತ. ತದೇತದಾಸುರೇ ಮಯಾ ಉತ್ಪನ್ನ ಮಾತ್ರೇಣೈವ ಅವಬುದ್ಧಂ ಪ್ರಾಕೃತ ಜ್ಞಾನಂ. ಓ ಆಸುರಿಯೇ, ನಾನು ಹುಟ್ಟಿದ ಕೂಡಲೇ ಈ ಜ್ಞಾನ ಇತ್ತು ಅಂತ ಕಪಿಲ ಹೇಳ್ತಾನೆ. ಕರೆಕ್ಟು. ದೇವರಿಗೆ ಶಾಸ್ತ್ರದಿಂದ ಜ್ಞಾನ ಬರಬೇಕಾಗಿಲ್ಲ ಅಲ್ವಾ? ಆದ್ದರಿಂದ ಯದಂತರೋತ್ಪನ್ನಸ್ತತ್ರ ಭಗವಾನ್ ವಿರಿಂಚೋಪಿ ಕ್ರೋಶಿತವಾನ್ ಸಪ್ತಕೃತ್ವಃ ಇತಿ. ನಾನಲ್ಲದೆ ಬ್ರಹ್ಮದೇವ ಹುಟ್ಟಿದಾಗ ಕೂಡ ಹಲವಾರು ಬಾರಿ ಅತ್ತಿದ್ದಾನೆ. ಅಜ್ಞಾನಂತು ಚತುರ್ವಾರಂ ದ್ವಿವಾರಂ ಭಯಮೇವಚ ಅಂತ ಇದೆ ಮಧ್ವಾಚಾರ್ಯರ ನಿರ್ಣಯ 7ನೆಯ ಸ್ಕಂದ ಭಾಗವತ ತಾತ್ಪರ್ಯದಲ್ಲಿ. ಬ್ರಹ್ಮದೇವರಿಗೂ 4 ಬಾರಿ ಅಜ್ಞಾನ,
2 ಬಾರಿ ಭಯ. ಬ್ರಹ್ಮದೇವರ ಅಜ್ಞಾನ ಮತ್ತೆ ಭಯ 6 ಬಾರಿ ಅಂತ ಮಧ್ವರು. ಸಪ್ತಕೃತ್ವ ಅಂತ ಇಲ್ಲಿ ಪಾಠ, 7 ಬಾರಿ ಅಂತ. 7 ಯಾವಾಗ ಅಂದ್ರೆ ಒಂದು ನಟನೆ ಮಾಡಿದ್ರು ಅವರು, ಅಜ್ಞಾನ ಇದೆ ಅಂತ. ಯಾವಾಗ ಅಂದ್ರೆ ವೇದವನ್ನ, ಸಾಮವೇದವನ್ನ ಸ್ವರ ಬಿಟ್ಟು ಹೇಳಿದ್ರು. ಆಗ 5ನೇ ತಲೆ ಇಟ್ಕೊಂಡಿದ್ರು ಅವರು. ರುದ್ರದೇವರು ಆ 5ನೇ ತಲೆಯನ್ನ ತೆಗೆದ್ರು. ಅದಕ್ಕೆ ರುದ್ರದೇವರಿಗೆ ಬ್ರಹ್ಮದ್ವಿಟ್ ಅಂತ ಹೇಳಿ ವೇದ ಕರೆಯುತ್ತೆ. ಅದು ಅವ್ರಿಗೆ ಅಪರಾಧ. ಯಾಕೆ ಅಂದ್ರೆ ದೊಡ್ಡವರ ಅಪರಾಧ ಮಾಡಿದ್ರೆ ಅವ್ರಿಗಿಂತ ದೊಡ್ಡವರಿಗೆ ರಿಪೋರ್ಟ್ ಮಾಡಬೇಕೇ ವಿನಃ ನಾವು ಶಿಕ್ಷೆ ಕೊಡೋ ಹಾಗಿಲ್ಲ. ಅವರು ಪೂರ್ತಿ ಪ್ರಜ್ಞಾವಂತರಾಗಿ ಇದ್ರೆ, ನಾವು ರಾಜನೋ ಏನೋ ಆಗಿದ್ರೆ ನಮಗಿಂತ ದೊಡ್ಡವರು ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡ್ಲಿಕ್ಕಿದೆ. ಅವರಿಗೆ ಪೂರ್ತಿ ಬುದ್ಧಿ ಸಮ ಇದೆ, ಪೂರ್ತಿ ಜ್ಞಾನಿಗಳಾಗಿದ್ದಾರೆ, ಅವರಿಗೆ ಶಿಕ್ಷೆ ಕೊಡ್ಲಿಕ್ಕಿಲ್ಲ. ಅವ್ರಿಗೆ ಶಿಕ್ಷೆ ಕೊಡ್ಲಿಕ್ಕಿಲ್ಲ. ಅದನ್ನ ಅವರು ರುದ್ರದೇವರು ಮಾಡಿದ್ದು ತಪ್ಪೆ. ಅದಕ್ಕೆ ಅವರಿಗೆ ಕಪಾಲ ಅಂಟಿಕೊಂಡಿತ್ತು. ಬದರಿಯಲ್ಲಿ ಅದು ಬಿಟ್ಟಿತ್ತು, ಕಪಾಲ ಮೋಚನ ತೀರ್ಥ ಅಲ್ಲಿ. ಯಾಕೆ ಹೇಳಿದ್ದು ನಾನು ಅಂದ್ರೆ, ಅವಾಗ ಬಂದಿದ್ದನ್ನ ಅಜ್ಞಾನ ಅಂತ ಅಂದುಕೊಂಡ್ರು, ಆದ್ರೆ ಅದು ಅಜ್ಞಾನ ಆಗಿರಲಿಲ್ಲ. ಜನತೆಯ ದೃಷ್ಟಿಯಲ್ಲಿ ಅದು ಅಜ್ಞಾನವೇ. ಅದರಿಂದಾಗಿ ಸಪ್ತಕೃತ್ವ, ಜನರ ದರ್ಶನವನ್ನು ಇಟ್ಟುಕೊಂಡು ಸಪ್ತಕೃತ್ವ ಅಂದ್ರು. ಇನ್ನು ಯದಾ ನತಸ್ಯ ಕಶ್ಚಿತ್ ಪ್ರತಿವಚನಂ ಪ್ರಾಯಚ್ಛತ್ ತತ ಪ್ರವೃತ್ತಸ್ತತ್ರ ಭಗವಾನ್ ಪುನಃ ಸರ್ಗಾಯ ನಿವೃತ್ತಃ ಇತಿ. ಈ ರೀತಿಯಾಗಿ ಮಾತುಕತೆ ಆಯಿತು ಕಪಿಲ ಹಾಗೂ ಅವರ ಶಿಷ್ಯ ಆಸುರಿಗೆ. ತದೇತತ್ ಪರಮಂ ಜ್ಞಾನಂ ಆಸುರೇ ಆಚಾರ್ಯೇಣ ಅನುಶಾಸಿತಂ ಪರಮರ್ಷಿಣ ಭಗವತಾ ಕಪಿಲೇನ ಪರೇಣ ಬಹುಮಾನೇನ ಭಗವತಾ ಚ ಆಸುರಿಣ ಶಾಸ್ತ್ರಂ ಭಗವತೆ ಪಂಚಶಿಖಾಯ ಪಂಚಶಿಖೇನ ಕಾತ್ಯಾಯನಾಯ ಕಾತ್ಯಾಯನೇನ ಗೌತಮಾಯ ಗೌತಮೇನ ಗಾರ್ಗ್ಯಾಯ ಗಾರ್ಗ್ಯೇಣ ಅವಟ್ಯಾಯನಾಯ ಅವಟ್ಯಾಯನೇನ ಋಷಿಭ್ಯ. ಆಸುರಿ ಪಂಚಶಿಖನಿಗೆ ಉಪದೇಶಿಸಿದ, ಕಪಿಲನಿಂದ ಆಸುರಿ, ಆಸುರಿಯ ಶಿಷ್ಯ ಪಂಚಶಿಖ, ಪಂಚಶಿಖನ ಶಿಷ್ಯ ಕಾತ್ಯಾಯನ, ಕಾತ್ಯಾಯನನ ಶಿಷ್ಯ ಗೌತಮ, ಗೌತಮನ ಶಿಷ್ಯ ಗಾರ್ಗ್ಯ, ಗಾರ್ಗ್ಯನ ಶಿಷ್ಯ ಅವಟ್ಯಾಯನ, ಅವಟ್ಯಾಯನನಿಂದ ಬಹಳ ಜನ ಋಷಿಗಳು ಈ ಕಪಿಲನ ಸಾಂಖ್ಯವನ್ನ ಉಪದೇಶ ಪಡೆದರು. ಅದೇ ಸಾಂಖ್ಯವನ್ನ ವೇದವ್ಯಾಸರು ನನಗೆ ಹೇಳಿದ್ದಾರೆ, ನಾನು ನಿನಗೆ ಹೇಳ್ತಾ ಇದ್ದೀನಿ. ತದೇ ತದ್ಬ್ರಾಹ್ಮಣಾನ್ಸ್ತಾತ ಶ್ರಾವಯೇತ್ ಸಂಶಿತೌ ರತಾನ್. ಈ ಸಾಂಖ್ಯವನ್ನ ಬ್ರಾಹ್ಮಣರಿಗೆ, ಕ್ಷತ್ರಿಯರಿಗೆ, ವೈಶ್ಯರಿಗೆ, ಶೂದ್ರರಿಗೆ ಹೇಳಬೇಕು. ಬ್ರಾಹ್ಮಣರು ಏನಾಗಿರಬೇಕು? ಸಂಶಿತೌ ರತಾನ್, ಸ್ವಾಧ್ಯಾಯವು ವ್ರತದಲ್ಲಿ ಇರಬೇಕು. ಅವ್ರ ವ್ರತ ಏನು ಅಂತಂದ್ರೆ ಅಧ್ಯಯನವೇ ಅವರ ವ್ರತ. ಬ್ರಾಹ್ಮಣರ ವ್ರತ ಏನು? ಅಧ್ಯಯನ. ಅಲ್ಲ, ಅದು ಎಲ್ಲರಿಗೂ ಇದೆಯಲ್ಲ? ಹೌದು, ಇವರಿಗೆ ಹೇಳುವ ಹೊಣೆಯೂ ಇದೆ. ಅದರಿಂದಾಗಿ ಸ್ವಾಧ್ಯಾಯ ಅನ್ನುವ ವ್ರತ. ಕ್ಷತ್ರಿಯರಿಗೆ ಹೇಳಬೇಕು. ಕ್ಷತ್ರಿಯರಿಗೆ ಈ ಶಾಸ್ತ್ರವನ್ನು ಹೇಳಬೇಕಾದ್ರೆ ಅವ್ರಿಗೆ 2 ಕ್ವಾಲಿಟಿ ಇರಬೇಕು. ಯಾಜ್ಞಿಕರಾಗಿರಬೇಕು, ಪ್ರಜಾಪಾಲನ ತತ್ಪರರಾಗಿರಬೇಕು. ಯಜ್ಞ ಮಾಡಬೇಕು, ಪ್ರಜೆಗಳನ್ನು ಪಾಲನೆ ಮಾಡಬೇಕು.
ಇನ್ನು ವೈಶ್ಯರಿಗೆ ಹೇಳಬೇಕು ಅಂತಂದ್ರೆ ಸರ್ವಾತಿಥ್ಯ ಕೃತವ್ರತಾನ್, ಎಲ್ಲರ ಆತಿಥ್ಯವನ್ನ ಮಾಡ್ತಾ ಇರಬೇಕು. ಶೂದ್ರರಿಗೆ ಹೇಳಬೇಕು ಅಂತಂದ್ರೆ ಸರ್ವಸತ್ವ ಹಿತೇ ರತಾನ್, ಎಲ್ಲ ಪ್ರಾಣಿಗಳಿಗೆ ಹಿತವನ್ನ ಬಯಸಬೇಕು ಅಂತಹ ಶೂದ್ರರಿಗೆ ಹೇಳಬೇಕು. ಯದ್ಯಪಿ ಸ್ಯುಸ್ತ್ರಯೋ ವರ್ಣಾಃ ಯಜ್ಞೇನ ಅಧಿಕ್ರಿಯಂತಿ ವೈ ಮಂತ್ರವರ್ಜಂತು ಶೂದ್ರಾಣಾಂ ಕ್ರಿಯಾ ದೃಷ್ಟ ಇತಿ ಶ್ರುತಿ. 3 ವರ್ಣಗಳಿಗೆ ವೇದದ ಮೂಲಕವೇ ಎಲ್ಲ ಕ್ರಿಯೆಯನ್ನ ಮಾಡಿಸಬೇಕು. 4ನೆಯ ವರ್ಣದವರಿಗೆ ಪುರಾಣದಲ್ಲಿರುವ ಸಂಧ್ಯಾ ವಂದನೆ, ಪುರಾಣದಲ್ಲಿರುವ ಸ್ವಾಹಾಕಾರ ಸ್ವಧಾಕಾರಾದಿಗಳನ್ನು ಮಾಡಿಸಬೇಕು. ಹೀಗಾಗಿ ಎಲ್ಲರಿಗೂ ಇವೆಲ್ಲ ವಿಹಿತ. ಅಧ್ಯಯನ ಎಲ್ಲರಿಗೂ ವಿಹಿತ, ಆಯ್ತಾ? ದೇವರ ಪೂಜೆ ಎಲ್ಲರಿಗೂ ವಿಹಿತ, ಸಂಸ್ಕಾರ ಎಲ್ಲರಿಗೂ ವಿಹಿತ. ಇದು ಮಹಾಭಾರತದ ಸ್ಪಷ್ಟವಾದ ಮಾತು. ಶಾಸ್ತ್ರ ಯಾರಿಗೂ ಪಕ್ಷಪಾತ ಮಾಡಿಲ್ಲ. ಎಂದೋ ಆಗಿ ಹೋದವರಿಗೆ ನಿಮ್ಮ ಮೇಲೆ ಏನು ಗ್ರಜ್ಜು? ನೀವು ಯಾರು ಅಂತಾನೆ ಗೊತ್ತಿರಲ್ಲ ಧರ್ಮಶಾಸ್ತ್ರಕಾರರಿಗೆ, ಯಾಕಪ್ಪ ನಿಮ್ಮ ಮೇಲೆ ಸೇಡ್ ಇಟ್ಕೋತಾರೆ? ನಿಯಮ ಮಾಡಿದವರಿಗೆ ಸಮಕಾಲೀನರಾದ್ರೆ ಹೇಳಬಹುದು, ಯಾವುದೋ ಕಾಲದಲ್ಲಿದ್ದವರು, ಅವ್ರಿಗೂ ನಿಮ್ಮ ಮೇಲೆ ಯಾಕೆ ಸಿಟ್ಟಿರುತ್ತೆ? ಅದರಿಂದಾಗಿ ಆ ಕಾಲದ ಹಿನ್ನೆಲೆಯಲ್ಲಿ ಅವ್ರು ಏನು ಹೇಳಿದ್ರು ಅಂತ ಯೋಚನೆ ಮಾಡಿ. ಅವ್ರು ಹೇಳಿದ್ದು ಅದೇ ಕಾಲಕ್ಕೆ ಸೀಮಿತವಾ, ಎಲ್ಲ ಕಾಲಕ್ಕೂ ಸೀಮಿತವಾ ಅಂತ ಯೋಚನೆ ಮಾಡಿ. ಸೂತ್ರಕಾರ ವಚಸ್ತ್ವೇತತ್ ವೇದಕಾರ ವಚಸ್ತಥಾ ಶಾಸ್ತ್ರಕಾರಸ್ತಥಾ ಚೈತತ್ ಪ್ರವದಂತೀತಿ ನಶ್ರುತಂ. ಸೂತ್ರಕಾರರ ಮಾತು ಇದೆ, ವೇದವನ್ನ ಸಂಗ್ರಹಿಸಿದವರ ಮಾತು ಇದೆ, ವೇದದ ಹಿನ್ನೆಲೆಯಲ್ಲಿ ಶಾಸ್ತ್ರವನ್ನು ರಚನೆ ಮಾಡಿದವರ ಮಾತು ಇದೆ. ಇದು ನಮ್ಮ ಪರಂಪರೆ. ಹೀಗೆ ಶಾಂತಿ ಪರ್ವದಲ್ಲಿ 303ನೆಯ ಅಧ್ಯಾಯ ಆಗಿದೆ. ಯುಧಿಷ್ಠಿರ ಕ್ಲಿಶ್ಯಮಾನೇಷು ಭೂತೇಷು ಜಾತಿ ಮರಣ ಸಾಗರೆ ಯತ್ಪ್ರಾಪ್ಯ ಕ್ಲೇಶಂ ನಾಪ್ನೋತಿ ತನ್ಮೇ ಬ್ರೂಹಿ ಪಿತಾಮಹ. ಅದಕ್ಕೆ ಯುಧಿಷ್ಠಿರ ಮತ್ತೆ ಬೇರೆ ತರಹ ಕೇಳ್ತಾನೆ. ಏನಂತ? ಜೀವರು ಸಂಕಟ ಪಡ್ತಾ ಇರೋದು ಹುಟ್ಟು ಮತ್ತೆ ಸಾವುಗಳಿಂದ. ಹುಟ್ಟು ಮತ್ತೆ ಸಾವುಗಳ ನಡುವೆಯೂ ದುಃಖ ಪಡ್ತಾರೆ. ಈ ಹಂತದಲ್ಲಿ ದುಃಖ ನಮ್ಮನ್ನ ಕಾಡಬಾರದು ಅಂದ್ರೆ ಏನ್ ಮಾಡಬೇಕು? ಅದು ಎಲ್ಲರ ಪ್ರಶ್ನೆ. ಯಾಕೆಂದ್ರೆ ಎಲ್ಲರೂ ಹೆದರೋದು ದುಃಖಕ್ಕಾಗಿ, ಹೆದರೋದೇ ದುಃಖಕ್ಕಾಗಿ. ಭಯ ಆಗ್ತಾ ಇದೆಯಪ್ಪ ನನಗೆ ಅಂತಾನೆ. ಯಾಕೆ ಭಯ? ದುಃಖ ಬರಬಹುದು ಅನ್ನುವಂತಹ ಒಂದು ಯೋಚನೆ. ಓ, ನನಗೆ ಈ ದುಃಖ ಆಗಬಹುದು ಅಂತನ್ನುವ ಯೋಚನೆ ಏನಿದೆ, ಅದನ್ನೇ ಭಯ ಅಂತ ಕರೆಯೋದು. ದುಃಖದ ಅಸಂಪ್ಷನ್ ಅಥವಾ ದುಃಖಾನುಸಂಧಾನವೇ ಭಯ. ಆ ದುಃಖಾನುಸಂಧಾನ ಆಗಬಾರದು, ಅದಕ್ಕಾಗಿಯೇ ಭಯ ಪಡೋದಲ್ವಾ? ಆ ಕ್ಲೇಶ ಆಗಬಾರದು ಅಂದ್ರೆ ಏನ್ ಮಾಡಬೇಕು? ಅದಕ್ಕೆ ಭೀಷ್ಮಾಚಾರ್ಯ ಹೇಳಿದ್ರು, ನಾನು ಉತ್ತರವೇ ಕೊಡಲ್ಲ ಅಂದ್ರು. ಅತ್ರಾಪ್ಯುದಾಹರಂತೀಮಂ ಇತಿಹಾಸಂ ಪುರಾತನಂ ಸನತ್ ಕುಮಾರಸ್ಯ ಸತಃ ಸಂವಾದಂ ನಾರದಸ್ಯ ಚ. ಸನತ್ ಕುಮಾರ ಹಾಗೂ
ನಾರದರ ಸಂವಾದವನ್ನು ನಿಮ್ಮ ಮುಂದೆ ಇಡುತ್ತೇನೆ. ಸನತ್ಕುಮಾರೋ ಭಗವಾನ್ ಬ್ರಹ್ಮಪುತ್ರೋ ಮಹಾಯಚಾಃ ಪೂರ್ವಜಾಶ್ಚತ್ರಯಸ್ತಸ್ಯ ಕಥ್ಯಂತೆ ಬ್ರಹ್ಮವಾದಿನಃ. ಸ್ಟಾಪರ್ನ ಸನತ್ಕುಮಾರ ಬ್ರಹ್ಮದೇವರ ಮಗ. ಅವನಿಗೆ 3 ಜನ ಇದ್ದಾರೆ. ಅವನ ಜೊತೆಗೆ ಸನಕ, ಸನಂದನ, ಸನಾತನ ಅಂತ. ಅವರು ಹುಟ್ಟಿದಾಗಲೇ ಬುದ್ಧಿವಂತರು. ನಾವು ಏನಾದರೂ ಬಾರ್ನ್ ಇಂಟೆಲಿಜೆಂಟ್ಸ್ ಅಂತ ಹೇಳೋದಾದ್ರೆ ಅವ್ರನ್ನ. ಜಾತ ಮಾತ್ರಾಶ್ಚತೆ ಸರ್ವೇ ಪ್ರತಿಬುದ್ಧ ಇತಿ ಶ್ರುತಿ. ಹುಟ್ಟಿದ ಕೂಡಲೇ ಅವರು ಜ್ಞಾನಿಗಳೇ ಆಗಿದ್ರು. ಹಾಗೆ ಅದರಿಂದಾಗಿ ಇಂತಹ ಸನತ್ಕುಮಾರ 4ನೆಯವನು. ಚತುರ್ಥಶ್ಚೈವ ತೇಷಾಂ ಸಹ ಭಗವಾನ್ ಯೋಗಮಾಸ್ಥಿತಃ ಸನತ್ಕುಮಾರ ಇತಿ ವೈ ಕಥಯಂತಿ ಮಹರ್ಷಯಃ. 4ನೆಯವನೇ ಸನತ್ಕುಮಾರ ಅಂತ ಕರೀತಾರೆ. ಸನತ್ ಅಂದ್ರೆ ಯಾವಾಗಲೂ, ಕುಮಾರ ಅಂದ್ರೆ ಬಾಲಕನಾಗಿಯೇ ಇರ್ತಾನೆ, ಯುವಕನಾಗುವುದಿಲ್ಲ, ಮುದುಕನಾಗುವುದಿಲ್ಲ ಅಂತನೂ ಒಂದರ್ಥ ಇದೆ. ಈ ಸನತ್ಕುಮಾರನ ಒಬ್ಬ ಇದ್ದಾನೆ. ಈ 4ನೆಯವನಾದ್ಮೇಲೆ 5ನೆಯವನೇ ವಸಿಷ್ಠ. ಮೊದಲ 3 ಜನ ಮಕ್ಕಳು ಸನಕ, ಸನಂದನ, ಸನಾತನ. ಅವನು 4ನೆಯವನು ಸನತ್ಕುಮಾರ, 5ನೆಯವನು ವಸಿಷ್ಠರು, 6ನೆಯವನು ಸದಾಶಿವ, ಷಷ್ಠಸ್ಥಾಣುಶ್ಚ ಭಗವಾನ್ ಅಮೇಯಾತ್ಮ ತ್ರಿಶೂಲಧೃಕ್. ಇದು ಒಂದು ಮನ್ವಂತರದಲ್ಲಿ. ಇದು ಯಾಕೆಂದ್ರೆ ಉಪನಿಷತ್ತಿನಲ್ಲಿ ಬ್ರಹ್ಮ ಪ್ರಥಮ ಸಂಬಭೂವ ವಿಶ್ವಶ್ಚ ಕರ್ತಾ ಭುವನಶ್ಚ ಗೋಪ್ತಾ ಸಬ್ರಹ್ಮ ವಿದ್ಯಾಂ ಜ್ಯೇಷ್ಠಪುತ್ರಾಯ ಪ್ರಾಹ ಅಥರ್ವಾಯ ಅಂತಾರೆ. ಹಿರಿಯ ಮಗನಾದ ಅಥರ್ವನಿಗೆ ಕೊಟ್ಟ ಅಂತ. ಅದಕ್ಕೆ ಮಧ್ವಾಚಾರ್ಯರು ಹೇಳಿದ್ರು, ಅದರಲ್ಲಿ ಬೇರೆ ಬೇರೆ ಕಲ್ಪಗಳಿದೆ, ಒಂದು ಕಲ್ಪದಲ್ಲಿ ಅಥರ್ವ ದೊಡ್ಡವನು ಅಂತ. ಬೇರೆ ಬೇರೆ ಮನ್ವಂತರಗಳಿದೆ, ಒಂದು ಮನ್ವಂತರದಲ್ಲಿ ಅಥರ್ವ ದೊಡ್ಡವ ಅಂತ. ಹಾಗೆ ಇದು ಒಂದು ಮನ್ವಂತರದ ಕಥೆ. ಯಾವ ಮನ್ವಂತರ ಅಂತ ಗೊತ್ತಿಲ್ಲ. ಆಮೇಲೆ ಉಳಿದವರೆಲ್ಲ ಹುಟ್ಟಿದ್ರು. ಮಾನಸ ಸ್ವಯಂಭುವೋ ಭೂಮೇ ಮರೀಚಿ ಪ್ರಮುಖಾಸ್ತಥಾ. ಬ್ರಹ್ಮದೇವರು ಸಂಕಲ್ಪ ಮಾಡಿದ ಕೂಡಲೇ ಹುಟ್ಟಿದವರು ಮರೀಚಿ ಮೊದಲಾದವರು. ಮರೀಚಿಯಿಂದ ಭೃಗು. ಆ ಭೃಗುವಿನ ತಮ್ಮ ಒಬ್ಬ ಇದ್ದಾನೆ, ಅಂಗಿರಸ್ ಅಂತ. ಅಂಗಿರಸನ ತಮ್ಮ ಅತ್ರಿ, ಅತ್ರಿಯ ತಮ್ಮ ಪುಲಸ್ತ್ಯ, ಪುಲಸ್ತ್ಯನ ತಮ್ಮ ಪುಲಹ. ಇವರೆಲ್ಲ ಬ್ರಹ್ಮಜಾಹಿ ಏತೆ ವಿದ್ವದ್ಭಿ ಕಥ್ಯಂತಿ. ಇವರೆಲ್ಲ ಬ್ರಹ್ಮದೇವರ ಮೊದಲ ಮಕ್ಕಳು. ಇವರೆಲ್ಲರ ಮೊದಲಿಗ ಬ್ರಹ್ಮ. ಅದಕ್ಕೆ ಅವನನ್ನ ಪಿತಾಮಹ ಅಂತ ಕರೀತಾರೆ. ಪಿತಾಮಹ ಅಂದ್ರೆ ಲೋಕದ ಹಿರಿಯಜ್ಜ. ಮಧ್ವರು ಒಂದು ಹಾಡು ಇದೆ, ಅದನ್ನ ನಾವು ಆಚಾರ್ಯರ ಹಾಡು ಅಂತ ಒಪ್ಪಿಲ್ಲ. ಋಷಿಕೇಶ ತೀರ್ಥಯ್ಯ ಪಾಠದಲ್ಲಿ ಮಾತ್ರ ಇದೆ. ಇಂದ್ರಾದಿ ಪ್ರಪಿತಾಮಹಂ ಬ್ರಹ್ಮಣ ಪಿತರಂ ವಂದೇ ಇಂದ್ರಾದಿ ಪ್ರಪಿತಾಮಹಂ ಅಂತ. ಬ್ರಹ್ಮನ ತಂದೆ, ಉಳಿದೆಲ್ಲ ಲೋಕದ ಪ್ರಪಿತಾಮಹ ಅಂತ, ಮುತ್ತಜ್ಜ. ಶಂಖಚಕ್ರ ಗದಾ ಶಾರ್ಂಗ ಪ್ರಕಾಶಿತ ಚತುರ್ಭುಜಂ ಅಂತ ಒಂದು ಪದ್ಯ ಶುರು ಆಗತ್ತೆ. ಆ ಪದ್ಯದಲ್ಲಿ ಈ ತರಹದ ಎಕ್ಸ್ಪ್ಲನೇಷನ್ ಇದೆ. ಬ್ರಹ್ಮದೇವರು ಲೋಕ ಪಿತಾಮಹ, ದೇವರು ಪ್ರಪಿತಾಮಹ.
ಮೂರ್ತಿಮಂತೋ ಮೃತೀಭೂತಾ ತೇಜಸ ಅತಿ ತಪೋನ್ವಿತಾ. ಹುಟ್ಟುತ್ತಲೇ ಜ್ಞಾನ ಅವರಿಗೆ. ಸನಕ ಪ್ರಭೃತಯಸ್ತತ್ರ ತ್ರಯ ಪ್ರಾಪ್ತ ಪರಂಪದಂ. ಸನಕಾದಿಗಳು ಮೊದಲ 3 ಜನ ಯಾರಿಗೂ ಕಾಣಿಸ್ಕೊಳ್ತಾನೆ ಇಲ್ಲ. ಸನತ್ ಕುಮಾರಸ್ತು ವಿಭು ಯೋಗಮಾಸ್ಥಾಯ ಯೋಗವಿತ್ ವಿಚಚಾರ ತ್ರಯೋ ವೇದ ಲೋಕಾನ್ ಐಶ್ವರ್ಯೇಣ ಪರೇಣ. ಸನತ್ಕುಮಾರ ಎಲ್ಲರ ಉದ್ಧಾರಕ್ಕಾಗಿ ಲೋಕದಲ್ಲೆಲ್ಲ ತಿರುಗಾಡಿದ. ಇವನು ರುದ್ರನಿಗಿಂತ ಕಿರಿಯ. ಮರೀಚಿ ಮೊದಲಾದವರೆಲ್ಲ ಸೃಷ್ಟಿಗಾಗಿಯೇ ನಿಯುಕ್ತರಾದವರು ಬ್ರಹ್ಮದೇವರಿಂದ. ಅವರನ್ನ ಪ್ರಜಾಪತಿಗಳು ಅಂತ ಕರೀತಾರೆ. ಮರೀಚಿ, ಅತ್ರಿ, ಪುಲಸ್ತ್ಯ, ಪುಲಹ, ಕ್ರತು, ವಸಿಷ್ಠ, ಅಂಗಿರಸ್, ಭೃಗು ಇವರೆಲ್ಲ ಸೃಷ್ಟಿಗಾಗಿಯೇ ನಿಯುಕ್ತರಾದವರು. ಆಮೇಲೆ ದಕ್ಷ ಇವರೆಲ್ಲ. ಆದರೆ ಈ 7 ಜನ, ಆರಂಭದ 7 ಜನ, 7 ಋಷಿಗಳು ಅಂತ ಏನಿದ್ದೇವೆ, ಆರಂಭದ 7 ಋಷಿಗಳು ಮಹರ್ಷಯ ಸಪ್ತ ಪೂರ್ವೆ, ಅವರು ಬ್ರಹ್ಮದೇವರು ಅಂತಾನೆ ಕರೀತಾರೆ. ಸಪ್ತ ಬ್ರಹ್ಮಾಣ, 7 ಜನ ಬ್ರಹ್ಮಂದಿರು ಅಂದ್ರೆ ಬ್ರಹ್ಮನ ಮಕ್ಕಳನ್ನು ಬ್ರಹ್ಮಂದಿರು ಅಂತ ಕರೆಯೋದು. ಎಲ್ಲ ವೇದಗಳಲ್ಲಿ ಇವ್ರ ಬಗ್ಗೆನೇ ಹೇಳಿರೋದು. ಇತಿಹಾಸದಲ್ಲಿ, ಪುರಾಣದಲ್ಲಿ ಇದೇ ರೀತಿ ಇರೋದು. ಮಹರ್ಷಯ ಸಪ್ತ ಪೂರ್ವೆ ಅಂದ್ರೆ ಇವರೇ. ಮಧ್ವಾಚಾರ್ಯರು ಇದೇ ಅಂಶವನ್ನ ಕೋಟ್ ಮಾಡ್ತಾರೆ. ಮಹರ್ಷಯ ಸಪ್ತ ಪೂರ್ವೆ ಮನವಹ ಅಂತ. ಅಲ್ಲಿ ಪೂರ್ವೇ ಸಪ್ತ ಮಹರ್ಷಯ ಅನ್ನೋದಕ್ಕೆ ಇದೇ 7 ಜನ ಅಂತ ಹೇಳ್ತಾರೆ. ಮೊದಲ ಮನ್ವಂತರದ, ಸ್ವಯಂಭುವ ಮನ್ವಂತರದ ಋಷಿಗಳು. ಇವರ ಮಕ್ಕಳೇ ಜಗತ್ತಿನಲ್ಲಿ ಹರಡಿ ವೇದವನ್ನು ಪ್ರಚಾರ ಮಾಡುವವರು. ಹೀಗಾಗಿ ನಾವು ಇವತ್ತೇನಾದರೂ ಸ್ವಲ್ಪ ಶಾಸ್ತ್ರದ ಬಗ್ಗೆ ಅರಿವನ್ನು ಪಡ್ಕೊಂಡಿದ್ರೆ ಅದಕ್ಕೆ ಮೂಲ ಕಾರಣ ಇವರು. ಗುಣ ಸಪ್ತ ಮಹಾರಾಜ ಮೂರ್ತಯೋ ಮೂರ್ತಯಸ್ತಥಾ ಪಿತॄಣಾಂ ಚೈವ ರಾಜೇಂದ್ರ ಪುತ್ರ ದೇವ ಇತಿ ಶ್ರುತಿ. ಈ ಪಿತೃದೇವತೆಗಳು ಇವರಿಂದಲೇ ಹುಟ್ಟಿದವರು. ಅವರು ತಮ್ಮ ಅಪ್ಪಂದಿರಾದ ದೇವತೆಗಳನ್ನ ಮಕ್ಕಳೇ ಅಂತ ಕರೀತಾರಂತೆ. ಮಕ್ಕಳಾಗಿರುವ ಅವರು ದೇವತೆಗಳು, ತಂದೆಗಳಾಗಿರುವ ದೇವತೆಗಳು ತಮ್ಮ ಮಕ್ಕಳನ್ನ ಅಪ್ಪ ಅಂತ ಕರೀತಾರಂತೆ. ಅಂದ್ರೆ ಜನರಿಗೆ ಅರಿವು ನೀಡುವ ಮೂಲಕ ತಂದೆಯಂತಿರುವವರು ಋಷಿಗಳು ಅನ್ನೋದನ್ನ ಜಗತ್ತಿಗೆ ತೋರಿಸಲಿಕ್ಕಾಗಿ ದೇವತೆಗಳು ಹಾಗೆ ಕರೆಯೋದು. ಕೃಷ್ಣದ್ವೈಪಾಯನಾಚ್ಚೈವ ದೇವಸ್ಥಾನಾತ್ ತಥೈವ ಚ. ಆಮೇಲೆ ಕೃಷ್ಣದ್ವೈಪಾಯನರು, ದೇವಸ್ಥಾನ ಅಂತ ಒಬ್ಬ ಋಷಿ, ಅಸಿತ ದೇವಲ ಅಂತ ಒಬ್ಬ ಋಷಿ, ಅವರನ್ನ ನೇರವಾಗಿ ಸಂಪರ್ಕಿಸಿ ನಾನು ಶಾಸ್ತ್ರವನ್ನ ಅಭ್ಯಾಸ ಮಾಡಿದ್ದೇನೆ ಅಂತಾರೆ ಭೀಷ್ಮಾಚಾರ್ಯರು. ಗೌತಮರಿಂದ, ಕೌಂಡಿನ್ಯರಿಂದ, ಭರದ್ವಾಜರಿಂದ, ಮಾರ್ಕಂಡೇಯರಿಂದ, ದೇವತಮರಿಂದ, ಪಿತ್ರಾಚ ನನ್ನ ಅಪ್ಪ ಶಂತನು, ಇವರಿಂದಲೂ ನಾನು ಅರಿವನ್ನು ಪಡೆದಿದ್ದೇನೆ. ವಿಶೇಷತಃ ನನ್ನ ಅಪ್ಪನ ಶ್ರಾದ್ದ ಮಾಡ್ತಾ ಇರುವಾಗ ಒಂದು ಘಟನೆ ಆಯಿತು. ಹೀಗಾಗಿ ನನಗೆ ಸನತ್ಕುಮಾರರ ನೇರ ಪರಂಪರೆಗೆ ಸೇರುವ ಅವಕಾಶ ಬಂತು. ಇದನ್ನ ಹರಿವಂಶ ಹೇಳುತ್ತೆ. ಭೀಷ್ಮಾಚಾರ್ಯರು ಒಮ್ಮೆ ಶ್ರಾದ್ದಕ್ಕೆ ಅಂತ ಕೂತಿದ್ರಂತೆ. ದರ್ಭೆಯನ್ನ ಹಾಸಿ ಇನ್ನೇನು ಪಿಂಡ ಪ್ರದಾನ ಮಾಡಬೇಕು. ಆಗ ಅಯ್ಯೋ ಮಗನೇ ನನಗೆ ಕೊಡು ಅಂತ ಹೇಳಿ ಭೂಮಿಯ ಒಳಗಡೆಯಿಂದ
ಒಂದು ಕೈ ಬಂತು. ಓ, ಇದು ಶಂತನುವಿನದ್ದು ಅಂತ ಗೊತ್ತಾಯಿತು. ಆ ಕೈಯನ್ನ ಭೀಷ್ಮಾಚಾರ್ಯರು ಚೆನ್ನಾಗಿ ಗುರುತಿಸಿದರು. ಓ, ಇದು ಶಂತನುವಿನದ್ದೇ ಕೈ, ಕೊಡಬೇಕಾ ಬಿಡಬೇಕಾ? ನಾವು ಪಿತೃಕ್ರಿಯೆ ಅಂತ ಮಾಡ್ತಾ ಇದ್ದೀವಿ. ಸತ್ತ ಅಪ್ಪ ಯಾವುದೋ ಒಂದು ಅಚಿಂತ್ಯದ್ಭುತ ಶಕ್ತಿಯಿಂದ ಹಾಗೇ ಮರಳಿ ಬರ್ತಾನೆ. ಅದು ಶ್ರಾದ್ದದ ಸಂದರ್ಭದಲ್ಲಿ ಮಾತ್ರ ಇರ್ತಾನೆ, ಮತ್ತೆ ಹೊರಟೋಗ್ತಾನೆ. ಅವಾಗ ಕೊಡಬೇಕಾ ಕೊಡಬಾರ್ದ? ನಮಗೆ ಆ ಪ್ರಸಂಗವೇ ಆಗಲಿಲ್ಲ, ಅದರಿಂದಾಗಿ ನಿರ್ಣಯವೇ ಇಲ್ಲ, ಬೇಕಾಗೂ ಇಲ್ಲ. ನಮಗದಾದ್ರೆ ಏನು ಆಗೋದೇ ಇಲ್ಲ, ಅದರಿಂದಾಗಿ ನಮ್ಮ ಬಗ್ಗೆ ಯೋಚನೆ ಇಲ್ಲ. ಆದರೆ ಭೀಷ್ಮಾಚಾರ್ಯರ ಕಾಲದಲ್ಲಿ ಆಯ್ತದು. ಅವ್ರೇನ್ ಮಾಡಿದ್ರು, ಶಾಸ್ತ್ರ ಏನು ಹೇಳ್ತಾ ಇದೆ, ಭೂಮಿಯ ಮೇಲೆ ದರ್ಭೆಯ ಮೇಲೆ ಪಿಂಡ ಇಡಬೇಕು ಅಂತ ಹೇಳ್ತಾ ಇದೆ. ಅದರಿಂದಾಗಿ ನಾನು ಭೂಮಿಯ ಮೇಲೆ ಹಾಸಿದ ದರ್ಭೆಯ ಮೇಲೇನೇ ಪಿಂಡ ಇಡುತ್ತೇನೆ ಅಂತ. ಮತ್ತೆ ವಿಷ್ಣುಪಾದ ಇಡ್ಲಿಲ್ವಾ ಅಂದ್ರೆ, ವಿಷ್ಣುಪಾದ ನಾವು ಮನಸ್ಸಿನಲ್ಲಿ ಅನುಸಂಧಾನ ಮಾಡಬೇಕು. ವಿಷ್ಣುಪಾದ ಭೌತಿಕವಾಗಿ ಇರಲೇಬೇಕು ಅಂತ ಇಲ್ಲ. ಯಾಕೆಂದ್ರೆ ಭೂಪಾದವು, ಭೂಮಿಯೇ ದೇವರ ಪಾದ. ಆದರೆ ನಮಗೆ ಅಷ್ಟು ಅನುಸಂಧಾನ ಇಲ್ಲ. ನೆನಪು ಬರಲಿ ಅಂತ ಹೇಳಿ ಭೂಮಿಯ ಮೇಲೆ ವಿಷ್ಣುಪಾದ ಇಟ್ಟು, ಆ ವಿಷ್ಣುಪಾದದ ಮೇಲೆ ದರ್ಭೆಯನ್ನ ಹಾಸಿ, ಆ ದರ್ಭೆಯ ಮೇಲೆ ಪಿಂಡ ಪ್ರದಾನ ಮಾಡೋದು. ಅದು ನಾವು ಅನುಸಂಧಾನಕ್ಕಾಗಿ ಮಾಡಿಕೊಂಡಿರೋದು. ನೀವು ಒಂದೊಮ್ಮೆ ನೇರವಾಗಿ ಅದನ್ನೇ ಮಾಡ್ತೀರಾ, ನಿಮಗೆ ಅನುಸಂಧಾನ ಇದೆ ಅಂದ್ರೆ ತೆಗಿಬಹುದು. ಆದ್ರೆ ಆ ಧೈರ್ಯ ನಮಗೇ ಇಲ್ಲ. ಅದರಿಂದಾಗಿ ನಾವು ವಿಷ್ಣುಪಾದವನ್ನು ಇಡ್ತೇವೆ. ಆ ಒಳಗಡೆಯಿಂದ ಬಂತಲ್ಲ, ಇವನು ಹೇಳಿದ, ಇದು ಶಾಸ್ತ್ರದಲ್ಲಿ ಏನಿದೆ, ಭೂಮಿಯ ಮೇಲೆ ಪಿಂಡ ಪ್ರದಾನ ಮಾಡಬೇಕು ಅಂತಿದೆ. ಅದರಿಂದಾಗಿ ಎಲ್ಲಿಯೂ ಕೈಯಲ್ಲಿ ಕೊಡಬೇಕು ಅಂತ ವಿಧಿ ಇಲ್ಲ. ಈ ಹಿನ್ನೆಲೆಯಲ್ಲಿ ನಾನು ಅಲ್ಲಿ ಕೊಡಲ್ಲ ಅಂತ ಹೇಳಿ ದರ್ಭೆಯ ಮೇಲೇನೆ ಪಿಂಡ ಇಟ್ಟ. ಭೀಷ್ಮಾಚಾರ್ಯ ಇಟ್ಟರು. ಬಹಳ ಖುಷಿಯಾಯಿತು ಶಂತನುವಿಗೆ. ಶಾಸ್ತ್ರೋದಿತವಾಗಿ ಮಾಡಿದಿ, ಬಹಳ ಖುಷಿಯಾಯಿತು ನನಗೆ. ಪಿತೃಗಳ ಆರಾಧನೆ ಹೀಗೆ ಮಾಡ್ಬೇಕು ಅಂದ್ರೆ ತಂದೆಗೆ ಮಾಡೋದಲ್ಲ ಅಂತ ಆಯ್ತಲ್ಲ. ತಂದೆಗೆ ಮಾಡೋದೇ ಆಗಿದ್ರೆ ಏನ್ ಮಾಡ್ಬೇಕಿತ್ತು? ಕೈ ಕೊಡ್ಬೇಕಿತ್ತು. ಅಂದ್ರೆ ತಂದೆಗೆ ಮಾಡುವುದಲ್ಲ ಶ್ರಾದ್ದವನ್ನ. ಮತ್ತೆ ತಂದೆಯ ನಾಮ ಪ್ರತೀಕದಲ್ಲಿ ದೇವತೆಗಳ ಆರಾಧನೆ. ಹಾಗಾದ್ರೆ ಶ್ರಾದ್ದ ದೇವರ ಪೂಜೆ ಅಲ್ವಾ? ದೇವರ ಪೂಜೆಯೇ. ಮತ್ತೆ ದೇವರ ಪೂಜೆಯಲ್ಲಿ, ಅದು ದೇವರ ಪೂಜೆ, ನಮಗ ಎಚ್ಚರ ಇಲ್ಲ. ದೇವರ ಪೂಜೆಯಲ್ಲಿ ಪ್ರತೀಕದಲ್ಲಿ ದೇವರನ್ನ ಆರಾಧನೆ ಮಾಡ್ತೇವೆ. ಇಲ್ಲಿ ನಾಮ ಪ್ರತೀಕದಲ್ಲಿ ದೇವರ ಆರಾಧನೆ ಮಾಡ್ತೇವೆ. ಈಗ ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಇವರನ್ನೇ ತಾನೇ ಆರಾಧನೆ ಮಾಡೋದು. ವಸುರೂಪಂ ಅಲ್ಲಿ ವಸುವಿನ ರೂಪದಲ್ಲಿ ನಮಗೆ ಅನುಗ್ರಹ ಮಾಡಿದವ. ವಸುಗಳೇ ನಮ್ಮ ತಂದೆಯಲ್ಲಿ ನಿಂತು ಈ ಪಾಲನ ಪೋಷಣಾದಿಗಳನ್ನು ಮಾಡಿದವರು. ಹೀಗಾಗಿ ನಾವೇನ್ ಮಾಡಬೇಕು? ತಂದೆಗೆ ಅರ್ಪಿಸುವ ಪೂಜೆ ಅಂದ್ರೆ ವಸುಗಳಿಗೆ ಅರ್ಪಿಸುವ ಕೃತಜ್ಞತೆ, ಅದು ಇರುವಂಥದ್ದು. ಆಮೇಲೆ ತಾತಂದಿರಲ್ಲಿ ರುದ್ರ ಇದ್ದಾನೆ, ಆ ರುದ್ರನ ಒಳಗಡೆ ಸಂಕರ್ಷಣ ಇದ್ದಾನೆ, ಅವನ ಆರಾಧನೆ. ನಾವು ಕಾಣದ ಮುತ್ತಾತ, ನಾವು ಕಾಣದ ಮುತ್ತಾತನಲ್ಲಿ ಯಾರಿದ್ದಾನೆ? ವಾಸುದೇವ ಇದ್ದಾನೆ. ಆದಿತ್ಯರಿದ್ದಾರೆ, ಅವರ ಒಳಗಡೆ ವಾಸುದೇವ ಇದ್ದಾನೆ. ಈ ದೇವರ ಪೂಜೆ ಅಲ್ಲಿಯೂ ಮಾಡೋದು. ಇಲ್ಲಿ ನಾಮ ಪ್ರತೀಕ, ಇಲ್ಲಿ ನಾವು ನೋಡೋದು ಅಗ್ನಿಯ ಪ್ರತೀಕ, ಇಲ್ಲವೇ ಮೂರ್ತಿಯ ಪ್ರತೀಕ, ಹೀಗೆ ಮಾಡುವಂಥದ್ದು.
ಅಷ್ಟೇ, ಇನ್ನೇನಿಲ್ಲ. ಅದು ಪೂಜೆ. ಆದರೆ ನನಗೊಂದು ಆಶ್ಚರ್ಯ ಆಗೋದೇನು ಅಂದರೆ, ಒಳ್ಳೆ ಶ್ರಾದ್ದ ಮಾಡಿದರೆ ಪ್ರೇತ ಪೂಜೆ ಮಾಡಿದೀವಿ ಅನ್ನೋ ರೇಂಜ್ಗೆ ಆಡ್ತಾರೆ ಕೆಲವರು. ಹೋದ ಬಾರಿ ನಮ್ಮ ಸ್ವಾಮಿಗಳು ಚಾತುರ್ಮಾಸ್ಯ ಕೂತಿದ್ರು. ಅಲ್ಲಿ ಯಾವುದು ವಿವಿಪುರಂ ಚಾತುರ್ಮಾಸ್ಯ ಕೂತಿದ್ರು. ಆ ಚಾತುರ್ಮಾಸ್ಯದ ಸಂದರ್ಭದಲ್ಲಿ ಒಬ್ರು ಬಂದಿರಲಿಲ್ಲ. ಅಂದ್ರೆ ಆ ಸ್ವಾಮಿಗಳನ್ನ ಸ್ವಾಗತಿಸ್ಲಿಕ್ಕೆ ಒಬ್ರು ಇರಲಿಲ್ಲ. ಅವ್ರನ್ನ ಕೇಳಿದೆ, ನಿನ್ನೆ ಯಾಕೆ ಬಂದಿರಲಿಲ್ಲ ಅಂತ. ಅದಕ್ಕೆ ಅವರು, ನಿನ್ನೆ ಶ್ರಾದ್ದ ಮಾಡಿದೀವಿ, ಹೆಂಗ್ ಬರೋದು? ಶ್ರಾದ್ದ ಮಾಡಿದ್ರೆ ಅಯ್ಯೋ ದೇವಸ್ಥಾನಕ್ಕೆಲ್ಲ ಬರಬಾರದು. ಅಯ್ಯೋ ನೀವು ಮಾಡ್ತಾ ಇರೋದು ಏನ್ ಮಾಡಿದ್ರಿ? ಪ್ರೇತ ಪೂಜೆನ, ಪಿತೃಪೂಜೆನ? ಇನ್ನು ಕೆಲವೊಬ್ರು ಓವರು ಶ್ರಾದ್ದ ಕರ್ತೃ ಮಾಡಿದ ಇದನ್ನ ತಗೊಳ್ಳೋಲ್ಲ, ಏನು ತೀರ್ಥವನ್ನ ತಗೊಳ್ಳೋಲ್ಲ. ಶ್ರಾದ್ದ ಕರ್ತೃ ನೈವೇದ್ಯ ಮಾಡ್ಲಿಕ್ಕೆ ಬರೋಲ್ಲ ಅಂತ ಏನೇನೇನೇನೋ. ಅದ್ಯಾವುದಕ್ಕೂ ವಿಧಿ ಇಲ್ಲ, ಯಾವುದಕ್ಕೂ ವಿಧಿ ಇಲ್ಲ. ಶ್ರಾದ್ದ ಅನ್ನೋದು ಒಂದು ಸೊಗಸಾದ ಆಚರಣೆ, ಸಾಂಸ್ಕೃತಿಕ ಆಚರಣೆ ಇದೆ. ಅದರಲ್ಲಿ ದಾನ ಇದೆ, ಸರ್ವಭೂತ ಹಿತೇರ ತತ್ವ ಇದೆ, ಎಲ್ಲ ಇದೆ. ಇಂಥದ್ದಿಲ್ಲ ಅಂತಿಲ್ಲ. ಕಡೆಗೆ ರಾತ್ರಿ ಇಡೀ ಏನ್ ಮಾಡಬೇಕು? ಶ್ರಾದ್ದ ಮಾಡಿದ ದಿವಸ ಇತಿಹಾಸ, ಕಾವ್ಯ, ಪುರಾಣ ಗೋಷ್ಠಿಗಳಲ್ಲಿ ಭಾಗವಹಿಸಿ ಇಂತಿದೆ. ಅಂದ್ರೆ ಅದೊಂದು ಸಂಸ್ಕೃತಿ ಇರಲಿ. ಇದು ದೇವರ ಪೂಜೆಯೇ. ಈ ದೇವರ ಪೂಜೆಯನ್ನ ಹೀಗೆ ಮಾಡಬೇಕು ಅಂದಿದ್ದ ಖುಷಿ ಆಯಿತು. ಆಗ ನಾನು ಮೊದಲೇ ಕೊಟ್ಟಿದ್ದೆ ನಿನಗೆ ಸ್ವಚ್ಛಂದ ವರವನ್ನ, ನಾನು ಮತ್ತಿನ್ನೊಮ್ಮೆ ಅದನ್ನೇ ಕೊಡ್ತೇನೆ ನಿನಗೆ, ಇನ್ನೂ ಗಟ್ಟಿಯಾಗಲಿ ಅಂತ. ನಿನಗೇನ್ ಬೇಕು? ನಾನು ಶ್ರಾದ್ದವನ್ನು ತಿಳ್ಕೊಳ್ಬೇಕು ಅಂತ ಇದ್ದೇನೆ ಅಂತ. ಆಗ ಆಯ್ತು, ಮಾರ್ಕಂಡೇಯರ ಹತ್ರ ಹೋಗು, ಅವ್ರು ಹೇಳ್ತಾರೆ. ಭೀಷ್ಮಾಚಾರ್ಯರು ಮಾರ್ಕಂಡೇಯರ ಹತ್ರ ಹೋದ್ರು. ಮಾರ್ಕಂಡೇಯರ ಹತ್ರ ಹೋದ ಮೇಲೆ ಕೃಷ್ಣ ಪ್ರಸಾದ್ ಅವರು ಮತ್ತೆ ಫೋನ್ ಮಾಡಿ, ಮಾರ್ಕಂಡೇಯರ ಹತ್ರ ಹೋದ ಮೇಲೆ ಅಲ್ಲಿ ಏನಾಯಿತು? ಮಾರ್ಕಂಡೇಯರ ಹತ್ರ ಹೋದ ಮೇಲೆ ಅವ್ರು ಹೇಳಿದ್ರು, ನಾನು ಸನತ್ ಕುಮಾರರಿಂದ ಈ ಉತ್ತರವನ್ನ ಕೇಳಿದೆ. ಇದು ಪರಂಪರೆ. ಹೀಗಾಗಿ ಭೀಷ್ಮಾಚಾರ್ಯರು ಹೇಳ್ತಾರೆ, ಧರ್ಮರಾಜನೇ, ನಿನ್ನ ಪ್ರಶ್ನೆಗೆ ಉತ್ತರ ನಾರದ ಸನತ್ ಕುಮಾರರ ಸಂವಾದದ ಮೂಲಕವೇ ನಾನು ಕೊಡ್ತೇನೆ ಅಂತ. ಆಯ್ತಾ? ನಾರದ ಸನತ್ ಕುಮಾರರ ಸಂವಾದದ ಮೂಲಕವೇ ಉತ್ತರ ಕೊಡ್ತೇನೆ. ಅದನ್ನ ಇಲ್ಲಿ ಶಾರ್ಟ್ ಮಾಡಿ, ಪಿತ್ರಾಚ ಮಮ ರಾಜೇಂದ್ರ ಶ್ರಾದ್ದ ಕಾಲೇ ಪ್ರಭಾಷಿತಂ. ಓ ಧರ್ಮರಾಜನೇ, ನನ್ನ ತಂದೆ ಶ್ರಾದ್ದ ಕಾಲದಲ್ಲಿ ನುಡಿದ ಹಿರಿಯ ರಹಸ್ಯ, ಅದರಿಂದ ನಾನು ತಿಳ್ಕೊಂಡೆ. ನಾನು ಆ ಪರಂಪರೆಯವನು. ಸನತ್ ಕುಮಾರ ನಾರದರು, ಸನತ್ ಕುಮಾರ ಮಾರ್ಕಂಡೇಯರು. ಆ ಮಾರ್ಕಂಡೇಯರಿಂದ ನಾನು ಜ್ಞಾನ ಪಡೆದಿದ್ದೇನೆ. ನನ್ನ ಪೀಳಿಗೆಯಲ್ಲಿ ನೀನಿದ್ದೀಯ. ಹೀಗಾಗಿ ನಮ್ಮ ಹಿರಿಯರಿಬ್ಬರು ಈ ವಿಚಾರದ ಬಗ್ಗೆ ಮಾತಾಡಿಕೊಂಡಿದ್ದಾರೆ. ಜನನ ಮರಣಗಳ ನಡುವೆ ಬರುವ ದುಃಖವನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಏನ್ ಮಾಡಬೇಕು ಅಂತ. ಅದನ್ನು ನಾನು ನಿನಗೆ ಹೇಳ್ತಾ ಇದ್ದೇನೆ. 303 ಆಯ್ತು. ಕಪಿಲ ಋಷಿಗಳ ಮತ್ತೆ ಆಸುರಿಯ ಸಂವಾದ, ಅದನ್ನು ನಾವು ನೋಡಿದೆವು. ಸುಮಾರು 313 ಉದ್ದವಾದ ಗದ್ಯ ಮತ್ತು ಶ್ಲೋಕಗಳ ಮಿಶ್ರಣ ಇಲ್ಲಿದೆ. ಇದು ಸುಮಾರು ನನ್ನ ಅಂದಾಜಿನಲ್ಲಿ 12-13 ದಿನ ತಿಂದಿದೆ ಅಂತ. ಈ 303ನೇ ಅಧ್ಯಾಯ ಸ್ವಲ್ಪ ಇದು ಹಾಗೇ ಇದೆ.
ಸನತ್ ಕುಮಾರ ಮತ್ತು ನಾರದರ ಸಂವಾದ. ಅದರಲ್ಲಿ ನಾವು ಸುಮಾರು ಎಷ್ಟು ಶ್ಲೋಕ ನೋಡಿದ್ದೇವೆ? 22 ಶ್ಲೋಕಗಳನ್ನು ನೋಡಿದ್ದೇವೆ. ಮುಂದಿನದ್ದೇನಿದೆ ಅದನ್ನು ನಾವು ನಾಳೆ ನೋಡೋಣ ಅಂತ ಹೇಳ್ತಾ, ಇಲ್ಲೂ ಗದ್ಯ ಇದೆ. ಶಾಂತಿ ಪರ್ವದ ಮೋಕ್ಷ ಧರ್ಮ ಪರ್ವ ಅಲ್ಲಿದೆ. ಅದನ್ನು ನಾವು ಮುಂದೆ ನೋಡೋಣ. ಕೃಷ್ಣಾರ್ಪಣಮಸ್ತು.